ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇವತ್ತು ಇದು ಶಿವರಾತ್ರಿ ವ್ಲಾಗ್. ಆ್ಯಂಡ್ ಇವತ್ತು ನಾವು ಈ ಥರ ನಮ್ಮ ದೇವ್ರ ಮನೆಯನ್ನು ನಾವು ಅಲಂಕರಿಸಿ ಆ್ಯಂಡ್ ಪೂಜೆ ಮಾಡಿದ್ದೀವಿ. ಸಿಂಪಲ್ ಪೂಜೆ. ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಷ್ಟರಲ್ಲಿ 11 ಗಂಟೆ ಆಗಿತ್ತು. ತಿಂಡಿ ಏನೂ ಮಾಡಿರಲಿಲ್ಲ, ಪೂಜೆ ಮಾಡಬೇಕಂತ. ಅದಕ್ಕೆ ನಮ್ಮಮ್ಮ ತುಂಬಿಟ್ಟು ಮಾಡಿದ್ರು, ಅದನ್ನು ತಿನ್ಕೊಂಡೆ. ಆ್ಯಂಡ್ ನಮ್ಮ ಪೇರೆಂಟ್ಸ್ನ ಇಂಡಿಯನ್ ಮದರ್ ಅನ್ನೋದು ಇದಕ್ಕೇ ನಮ್ಮಮ್ಮ ಹಪ್ಳನ ತಂದು ಡೈನಿಂಗ್ ಟೇಬಲ್ ಮೇಲೆ ಒಣಾಕಿದ್ರು. ಅದು ನೋಡಿ ಸ್ವಲ್ಪ ಆ ರೀಲ್ಸ್ ನೆನಪಾಯಿತು. ಆ್ಯಂಡ್ ಹೊಟ್ಟೆ ಹಸಿತಿತ್ತು ಅಂತ ನಮ್ಮಮ್ಮ ಏನು ತುಂಬಿಟ್ಟು ಮಾಡಿದ್ರು ಅದನ್ನೇ ತಿಂತಾ ಕೂತಿದ್ದೆ. ನಮ್ಮಮ್ಮ ನನ್ನ ಫೇವ್ರೇಟ್ ವಾಂಗಿಬಾತ್ನ ಮಾಡ್ತಿದ್ರು, ಸೊ ಅದಕ್ಕೇ ಕಾಯ್ತಿದ್ದೆ. ಆಲ್ರೆಡಿ ಟೈಮ್ 12 ಆಗಿತ್ತಲ್ಲ, ಸೊ ಹೊಟ್ಟೆ ಹಸಿತಿತ್ತು. ಅದಕ್ಕೆ ಅದನ್ನೇ ತಿನ್ಕೋತಾ ಕೂತಿದ್ದೆ. ಅದೆಲ್ಲ ತಿಂದಾದಮೇಲೆ ನಾನು ಸಂಜೆ ಆಯಿತು. ವೀಡಿಯೋಸ್ ಏನೂ ತೊಗೊಳೋದಕ್ಕಾಗಲಿಲ್ಲ, ಮಲ್ಕೊಬಿಟ್ಟಿದೆ, ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ. ಸೊ ಈ ಥರ ರೆಡಿಯಾಗಿ ನಾನು ಸಂಜೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಿದ್ವಿ. ನಾವು ಪ್ರತಿ ವರ್ಷವೂ ಈ ದೇವಸ್ಥಾನಕ್ಕೆ ಹೋಗ್ತೀವಿ. ಆ್ಯಂಡ್ ನಾನು ಪ್ರತಿ ವರ್ಷ ಉಪವಾಸ ಇರ್ತಿದ್ದೆ. ನಮ್ಮಮ್ಮ ಏನು ಹೇಳಿದರು ಅಂದರೆ ಈ ಟೈಮು ಉಪವಾಸ ಇದ್ದರೆ ನಾವು ನೈಟ್ ಜಾಗರಣೆ ಇರಬೇಕಂತ. ಸೊ ಅದಕ್ಕೇ ನಾಳೆ ಕಾಲೇಜ್ಗೆ ಹೋಗ್ಬೇಕಾಗುತ್ತೆ, ಆದರೆ ಏನು ಮಾಡೋದಕ್ಕಾಗಲ್ಲ ಅಂತ ನಾವು ಜಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಸೊ ನಾವು ಹೋಗ್ತಿರೋ ದೇವಸ್ಥಾನ ನೇಮ್ ಬಂದು ಚಂದ್ರಮೌಳೇಶ್ವರ ದೇವಸ್ಥಾನ ಅಂತ. ಅದು ನಮ್ಮೂರ ಪಕ್ಕದಲ್ಲೇ ಇರೋದು. ಆ್ಯಂಡ್ ಆ ದೇವಸ್ಥಾನದ ಏನಪ್ಪ ಸ್ಪೆಷಾಲಿಟಿ ಅಂದರೆ, ನಮ್ಮ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಏನಿದ್ರು ಅವರು ಇದ್ದಾಗ ಅವರು ಕಟ್ಟಿಸಿರೋ ದೇವಸ್ಥಾನ. ಆ್ಯಂಡ್ ಅಲ್ಲಿ ಪ್ರತಿ ವರ್ಷವೂ ಕೂಡ ತುಂಬ ಗ್ರ್ಯಾಂಡಾಗಿ ಪೂಜೆ ಎಲ್ಲ ಮಾಡ್ತಾರೆ. ನೀವು ನೋಡ್ಬೋದು ಅದನ್ನು. ನೋಡಿ, ದೇವಸ್ಥಾನಕ್ಕೆ ಈಗ ಎಂಟ್ರಿ ಆಗ್ತಿದ್ದೀವಿ, ಎಷ್ಟು ಚೆನ್ನಾಗಿ ಆಚೆಯಿಂದ ಲೈಟಿಂಗ್ಸ್ ಎಲ್ಲ ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆಚೆ ಈ ಥರ ದೇವಸ್ಥಾನಗಳನ್ನ ಆಚೆಯಿಂದ ನೋಡೋಕ್ಕೆ ಏನೋ ಒಂಥರ ಚೆಂದ, ಲೈಟ್ಸ್ ಎಲ್ಲ ಹಾಕಿದರೆ. ಆ್ಯಂಡ್ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಪ್ರತಿ ವರ್ಷವೂ. ನೀವೇ ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ಆಮೇಲೆ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ, ಈ ದೇವಸ್ಥಾನದಲ್ಲಿ ಶಿವರಾತ್ರಿ ನೈಟು ಇವಾಗ ಫಾರ್ ಎಕ್ಸಾಂಪಲ್ ಭರತನಾಟ್ಯಂ ಸ್ಟೂಡೆಂಟ್ಸ್ಗಳು ಇರ್ತಾರಲ್ಲ, ಅವರೆಲ್ಲ ಬಂದು ಅವ್ರವ್ರ ಪ್ರೋಗ್ರಾಮ್ನ ಕೊಡ್ತಾ ಇರ್ತಾರೆ. ಬಿಕಾಸ್ ಸುಮಾರು ಜನ ಶಿವರಾತ್ರಿಲಿ ಜಾಗರಣೆ ಇರ್ತಾರಲ್ಲ, ಅವರು ಇದನ್ನು ವೀಕ್ಷಣೆ ಮಾಡ್ತಾ ಕೂತಿರ್ತಾರೆ. ಆ್ಯಂಡ್ ಆ ಮಕ್ಕಳುಗಳು ಆಫ್ಟರ್ 10 or 11 ಗಂಟೆನೂ ಅವರು ಆ ಥರ ಪ್ರೋಗ್ರಾಮ್ನ ಕೊಡ್ತಿರ್ತಾರೆ. ಆ್ಯಂಡ್ ಅಷ್ಟೆಲ್ಲ ರಶ್ಶನ್ನು ಮುಗಿಸ್ಕೊಂಡು ನಾವು ದೇವಸ್ಥಾನದೊಳಗಡೆ ಎಂಟ್ರಿ ಆದ್ವಿ. ಅಲ್ಲಿ ನೀವು ನೋಡ್ತಾ ಇರ್ಬೋದು, ದೇವಸ್ಥಾನನವರು ವೆಜಿಟೇಬಲ್ ಮತ್ತು ಫ್ರೂಟ್ಸ್ ಎಲ್ಲ ಅಲಂಕಾರ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ. ಆ್ಯಂಡ್ ಇದರೊಳಗಡೆ 3 ದೇವರಿತ್ತು. ನನಗೆ ನೇಮ್ ಮರ್ತೋಗಿದೆ. ಒಂದು ಸತ್ಯನಾರಾಯಣ ಸ್ವಾಮಿ, ಇನ್ನೊಂದು ಲಿಂಗ ಇತ್ತು. ಆ್ಯಂಡ್ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಅದೆಲ್ಲನೂ ಮುಗಿಸ್ಕೊಂಡು ಅಲ್ಲೇ ನಮಗೆ ಪ್ರಸಾದ ಕೊಟ್ಟರು, ಅವಲಕ್ಕಿ ಪ್ರಸಾದ ಕೊಟ್ಟರು. ಅದನ್ನು ತಿನ್ಕೊಳ್ತಾ ನಾವು ಮನೆಗೆ ಬಂದ್ವಿ. ಆ್ಯಂಡ್ ಯೂಶ್ವಲಿ ಎಲ್ಲರ ಮನೇಲೂ ಶಿವರಾತ್ರಿ ಅಂದರೆ ನೈಟ್ ಅಥವಾ ಡೇ ಇದು ಇದ್ದೇ ಇರುತ್ತೆ ಕಂಪಲ್ಸರಿ. ಕೇಸರಿಬಾತ್ ಆ್ಯಂಡ್ ಉಪ್ಪಿಟ್ಟು ಅದನ್ನೇ ತಿನ್ಕೊಂಡು ನಾನು ಮಲ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.